ಫ್ರೆಂಡ್ಸ್, ಹಾಯ್, ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ, ಚಪಾತಿಗೂ, ದೋಸೆಗೂ, ಪೂರಿಗೂ ಸೆಟ್ ಆಗುತ್ತೆ. ಏನಪ್ಪ ಅದು ಅನ್ಕೊಂಡ್ರ, ಪಾಲಕ್ ಗೊಜ್ಜು. ಟೊಮೆಟೊ ಗೊಜ್ಜು ಗೊತ್ತು, ಬದನೆಕಾಯಿ ಗೊಜ್ಜು ಗೊತ್ತು. ಇವಾಗ ಸ್ಪೆಷಲ್ ಆಗಿ ಪಾಲಕ್ ಗೊಜ್ಜು ಮಾಡ್ತಾ ಇದ್ದೀನಿ ನಾನು. ತುಂಬ ಟೇಸ್ಟ್ ಆಗಿರುತ್ತೆ. ಬನ್ನಿ ನೋಡೋಣ ಏನೇನು ಬೇಕು ಅಂತ. ಪಾಲಕ್ ಒಂದು ದೊಡ್ಡ ಕಟ್ಟು ತಗೊಂಡಿದ್ದೀನಿ ನಾನು. ತುಂಬ ದಪ್ಪ ಇದ್ದಿದ್ದು. ಸಣ್ಣದಿದ್ರೆ ನೀವು 2 ತಗೋಬಹುದು. ಒಂದು 2-3 ಸತಿ ವಾಶ್ ಮಾಡ್ಬಿಡಿ, ಚೆನ್ನಾಗಿ ಮಣ್ಣು ಜಾಸ್ತಿ ಇರುತ್ತೆ. ಆಮೇಲೆ ಒಂದು ಜಾರ್ ತಗೊಂಡು ಅದರಲ್ಲಿ ಒಂದು 2 ಇಂಚು ಶುಂಠಿ, ಒಂದು 5ರಿಂದ 6 ಬೆಳ್ಳುಳ್ಳಿ ಪೀಸು. ನಿಮ್ಗೆ ಜಾಸ್ತಿ ಇಷ್ಟ ಆದ್ರೆ ಎಕ್ಸ್ಟ್ರಾನು ಹಾಕೋಬಹುದು, ಏನು ತೊಂದರೆ ಇಲ್ಲ. ಆಮೇಲೆ ಒಂದು ದೊಡ್ಡದು ಆನಿಯನ್ ದಪ್ಪ ದಪ್ಪ ಕಟ್ ಮಾಡಿ ಹಾಕೊಳ್ಳಿ, ಯಾಕಂದ್ರೆ ಇದನ್ನ ರುಬ್ಬುತ್ತಾ ಇದೀವಿ ನಾವು ಅದಕ್ಕೆ. ಅದೇ ತರ 2 ಟೊಮೆಟೊ, ಸ್ವಲ್ಪ ಟೊಮೆಟೊ ಹುಳಿ ಹುಳಿಯಾಗಿರ್ಲಿ, ಚೆನ್ನಾಗಿರ್ಲಿ ಅಂತ. ಅದಕ್ಕೆ ನೀವು ಕಾಶ್ಮೀರ್ ಚಿಲ್ಲಿನಾದ್ರೂ ಹಾಕೋಬಹುದು, ಖಾರದ್ದು ಚಿಲ್ಲಿ ಪೌಡರ್ ಆದ್ರೂ ಹಾಕೋಬಹುದು, ಏನು ತೊಂದರೆ ಇಲ್ಲ. ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರು. ಇದನ್ನ ನುಣ್ಣಗೆ ರುಬ್ಬಿಡಿ. ಹುರಿಯೋದು ಅದೇನು ಬೇಡ, ಫ್ರೈ ಮಾಡೋದು ಏನು ಬೇಡ, ಬರೀ ರುಬ್ಕೊಂಡ್ರೆ ಸಾಕು. ನೋಡಿ ಈ ತರ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಬೇಸ್ ಅಂತ ಹೇಳ್ಬೋದು, ಅಂದ್ರೆ ಸ್ಟಾರ್ಟಿಂಗ್ ಇದೇ ಬರುತ್ತೆ ಅದಕ್ಕೆ ಪಾಲಕ್ ಗೊಜ್ಜಿಗೆ. ನೋಡಿ ಅದೇ ತರ ನಾನು ಪಾಲಕ್ನ ತೊಳೆದು ಒಂದು 3-4 ಸತಿ ತೊಳೆದಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಆಗ್ಲಿ, ಬಾಯಿಗೆ ತುಂಬಾ ಸಿಕ್ಕಲ್ಲ, ಗೊತ್ತಾಗೋದು ಇಲ್ಲ. ತುಂಬಾ ಜನ ಪಾಲಕ್ ತಿನ್ನಲ್ಲ ಅಂದ್ರೆ ಈ ತರ ಮಾಡ್ಕೊಡ್ಬೋದು. ಅದೇ ಬನ್ನಿ, ಒಂದು ಕಡಾಯಿ ತಗೊಂಡು ನಾನು ಒಂದು 3-4 ಟೀ ಸ್ಪೂನು ಆಯಿಲ್ ಹಾಕಿದ್ದೀನಿ. ಅದೇ ರೀತಿ ಒಂದು 2 ಪಿಂಚಷ್ಟು ಹಿಂಗು, 1 ಟೀ ಸ್ಪೂನು ಸಾಸಿವೆ. ಇದಕ್ಕೆ ಸಾಸಿವೆ ಬೇಕೇ ಬೇಕು. ನೀವು ಬೇಕಾದ್ರೆ ಉದ್ದಿನ ಬೇಳೆನೂ ಹಾಕೋಬಹುದು, ಆಪ್ಷನಲ್ ಉದ್ದಿನ ಬೇಳೆ. ಆಮೇಲೆ ಜೀರಿಗೆ, ಇದು ಸ್ವಲ್ಪ ಇದಾದ್ಮೇಲೆ ಕರಿಬೇವು, 1-2 ಹೆಸರು ಕರಿಬೇವು ಹಾಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ 1 ಆದ್ರೂ ಹಾಕೋಬಹುದು. ಇವಾಗ ರುಬ್ಬಿರೋದು ಮಸಾಲೆ. ಫಸ್ಟ್ ನಾನು ಅದೇ ಹೇಳಿಲ್ವಾ ನಿಮ್ಗೆ, ಇದೇ ಬೇಸು ಅಂತ. ನೋಡಿ ಈ ತರ ರುಬ್ಬಿರೋ ಮಸಾಲೆನ ಹಾಕೊಂಡ್ಬಿಡಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಜೊತೆಗೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ ಇದಕ್ಕೆ, ಹಿಂಗಾಗಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ. ಅಳತೆ ನಾನು ಇವಾಗ ಏನು ಕೊಟ್ಟಿದ್ದೀನಿ, ನಿಮ್ಗೆ ಜಾಸ್ತಿ ಬೇಕಾದ್ರೆ ನೀವು ಹೆಚ್ಚಿಗೆ ಮಾಡ್ಕೋಬಹುದು. ನೋಡಿ ಅದೇ ತರ ಟೇಸ್ಟಿಗೆ ತಕ್ಕನಂಗೆ ಉಪ್ಪು. ಆಮೇಲೆ ಸೊಪ್ಪು ಹಾಕ್ತೀವಿ ನಾವು, ಅದನ್ನ ನೋಡ್ಕೊಂಡೆ ಉಪ್ಪು ಹಾಕಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಖಾರದ ಪುಡಿ, ಖಾರದ ಪುಡಿ, ಧನಿಯಾ ಪೌಡರು 1 ಟೀ ಸ್ಪೂನು ಸಾಕು. ಖಾರದ್ದು ಚಿಲ್ಲಿ ಪೌಡರೇ ಹಾಕಿ, ಸ್ವಲ್ಪ ಸ್ಪೈಸಿ ಇರೋದೆ ಚೆನ್ನಾಗಿರುತ್ತೆ, ಅಂದ್ರೆ ಖಾರವಾಗಿ. ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ನಾವು, ಗ್ರೀನ್ ಚಿಲ್ಲಿ. ಅದಕ್ಕೆ ಕೆಂಪು ಖಾರನೇ ಹಾಕೋದ್ರಿಂದ ಇದಕ್ಕೆ ಸ್ವಲ್ಪ ಖಾರವಾಗಿರೋದನ್ನ ಚಿಲ್ಲಿ ಪೌಡರ್ ಹಾಕಿದ್ರೆ ಓಕೆ. ರೆಡ್ ಚಿಲ್ಲಿ, ಕಾಶ್ಮೀರಿ ಚಿಲ್ಲಿ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೋಡಿ ಇವಾಗ ಇದನ್ನ ಚೆನ್ನಾಗಿ ಕುದಿಯಕ್ ಬಿಟ್ಬಿಡಿ. ಸ್ವಲ್ಪ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ರಿ. ಒಂದು 5 ನಿಮಿಷ ಈ ತರ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಯಾಕಂದ್ರೆ ನಾವು ಈರುಳ್ಳಿ ಟೊಮೆಟೊನ ಹಸಿದೇ ರುಬ್ಬಿದೀವಿ, ಹುರ್ದಿಲ್ಲ. ಹಸಿ ವಾಸನೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಕಲರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಎಣ್ಣೆನೂ ಬಿಟ್ಕೊಂಡಿದೆ. ಇದು 1 ಟೀ ಸ್ಪೂನು ಬೇಸನ್ನು. ನಮಗೆ ಬೇಸನ್ ಇಷ್ಟ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಟೇಸ್ಟ್ ಅಲ್ಲಿ ಏನು ಬದಲಾವಣೆ ಆಗಲ್ಲ, ಟೇಸ್ಟ್ ಏನು ಚೇಂಜ್ ಆಗಲ್ಲ. ಜಸ್ಟ್ ಥಿಕ್ನೆಸ್ಗೋಸ್ಕರ ಹಾಕ್ತಾ ಇರೋದು ಇದನ್ನ. ನೀವು ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ಟೇಸ್ಟ್ ಸೇಮ್ ಆಗೇ ಇರುತ್ತೆ. 1 ಟೀ ಸ್ಪೂನ್ ಗರಂ ಮಸಾಲ, ಯಾಕಂದ್ರೆ ಇದು ಬೇಕೇ ಬೇಕು ಸ್ವಲ್ಪ ಟೇಸ್ಟ್ಗೋಸ್ಕರ. 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಇವಾಗ ಅದು ಬೇಸನ್ ಹಾಕಿದೀವಲ್ಲ, ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಒಂಚೂರು ಕುಕ್ ಮಾಡ್ಕೊಂಬಿಡೋಣ ಸಿಮ್ಮಲ್ಲಿ ಇಟ್ಕೊಂಡೆ. ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಸಿ ಹಸಿಯಾಗಿ ಬರಲ್ಲ. ಕ್ಲೋಸ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಬಿಡೋಣ. ಜಾಸ್ತಿ ಏನು ಬೇಕಿಲ್ಲ, ಒಂಚೂರು. ನೋಡಿ ಈ ತರ ಎಣ್ಣೆ ಬಿಟ್ಕೋಬೇಕದು. ಹಾಗೆ ಸಿಮ್ಮಲ್ಲಿ ಇಟ್ಕೊಂಡ್ರೆ ಆಲ್ರೆಡಿ ಬೆಂದ್ಬಿಟ್ಟಿದೆ ಅದೆಲ್ಲ ಮಸಾಲೆ. ಆ ಬೇಸನ್ ಹಾಕಿರೋದ್ರಿಂದ ಸ್ವಲ್ಪ, ಆದ್ರೆ ಬೇಸನ್ ಗಂಟು ಆಗ್ಬಾರ್ದು, ಲಮ್ಸ್ ಬರ್ದೇ ಇರೋ ತರ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಸಾಲೆ ಅಂತ. ಇವಾಗ ಇದೆಲ್ಲ ಕುಕ್ ಆಗೋದು ಆಗಿದೆ, ಇದಕ್ಕೇನು ಹಾಕೋದು ಇಲ್ಲ, ಏನಿಲ್ಲ. ಅವಾಗ ಮಸಾಲೆ ಸೀದಾ ಪಾಲಕ್ ಹಾಕೋಣ. ಕಟ್ ಮಾಡಿಟ್ಟಿರೋ ಪಾಲಕ್ ನೋಡಿ, ಒಂದು ಪಟ್ಲಾಗಿದೆ ನಾನು ಕಟ್ ಮಾಡಿಟ್ಟಿರೋದು. ಈ ತರ ಚಿಕ್ಕ ಚಿಕ್ಕದಾದ್ರೆ ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಕುಕ್ ಆಗೋದು ಬೇಗ ಕುಕ್ ಆಗುತ್ತೆ, ಬೇಯುತ್ತೆ ಬೇಗ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ್ಲೇನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಸಾಲೆ ಜೊತೆಗೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಪಾಲಕ್ಕೆ ಸಾಕಷ್ಟು ನೀರು ಬಿಡುತ್ತೆ, ಪಾಲಕಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ. ಅದರಿಂದ ನೋಡಿದ್ರೇನೆ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಗ್ರೀನ್ ಅಂಡ್ ರೆಡ್ ಅಲ್ವಾ, ಸೂಪರ್ ಆಗಿರುತ್ತೆ. ಮಾಡ್ಕೊಂಡು ತಿಂದು ನೋಡಿ ನೀವು. ಟೊಮೆಟೊ ಗೊಜ್ಜು ನೆನ್ಸೋದೇ ಇಲ್ಲ ನೀವು.
ಆ ಥರ ಆಗುತ್ತೆ. ಗೊಜ್ಜಲ್ಲೇ ಇದು ತುಂಬ ಟೇಸ್ಟಿ ಗೊಜ್ಜು ಅನ್ಬೋದು, ಹೆಲ್ದಿ ಕೂಡ. ತುಂಬ ಹೆಲ್ದಿ ಕೂಡ ಇದೆ. ಯಾಕಂದ್ರೆ ಪಾಲಕ್ ಸೊಪ್ಪಿದೆ ಅಲ್ವಾ? ಅದಕ್ಕೆ ಪಾಲಕ್ ತುಂಬ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಅಲ್ವಾ? ಅದೇ ಥರ ನೀರನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ತೆಳ್ಳಗಾದ್ರೆ ಸಾರು ಥರ ಆಗೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಗೊಜ್ಜು ಅಂದಮೇಲೆ ಸ್ವಲ್ಪ ತಿಕ್ಕಾಗೇ ಇರಬೇಕಲ್ವಾ? ಅದಕ್ಕೆ ಹೇಳಿದ್ದು. ನೋಡಿ ಈ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಳತೆನ ನೀವು ಸ್ವಲ್ಪ ಗಮನ ಇಟ್ಟು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದಾಗ್ಲಿ, ಇವಾಗ ನೀರು ಹಾಕಿದ್ದೀವಿ, ಆ ನೀರು ಒಂಚೂರು ಕುಕ್ ಆಗ್ಬಿಡ್ಲಿ. ಇದಕ್ಕೆ ಮೇಲೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕ್ಬಿಡೋಣ. ಅದು ಸೂಪರಾಗಿ ಟೇಸ್ಟ್ ಕೊಡುತ್ತೆ, ಇನ್ನೂ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಒಂದು 2 ಟೀ ಸ್ಪೂನ್ ಎಣ್ಣೆ ಸಾಕು, ಜಾಸ್ತಿ ಬೇಡ. ಯಾಕಂದ್ರೆ ಆಲ್ರೆಡಿ ನಾವು ತುಂಬ ಹಾಕಿದ್ದೀವಿ ಎಣ್ಣೆನ. ಅವಾಗ್ಲೂ ಹಿಂಗೆ ಹಾಕಿದ್ವಿ ನಾವು, ಇವಾಗಲೂ ಹಿಂಗೆ ಹಾಕ್ತಾ ಇದ್ದೀವಿ ಫ್ಲೇವರ್ಗೋಸ್ಕರ. ಸರಿನಾ? ಇವಾಗ ಬೆಳ್ಳುಳ್ಳಿ ಒಂದು 4ರಿಂದ 5 ಬೆಳ್ಳುಳ್ಳಿನ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದು ತುಂಬಾ ಚೆನ್ನಾಗಿ ಬರುತ್ತೆ ಪಾಲಕ್ ಜೊತೆ ಬೆಳ್ಳುಳ್ಳಿ ಮಿಕ್ಸ್ ಮಾಡಿದ್ರೆ. ಇದು ಫುಲ್ಲು ರೆಡ್ಗಾಗೋವರೆಗೂ ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿದು. ಆ ಥರ ಫ್ರೈ ಮಾಡಿಕೊಂಡು ಒಂದೇ ಎಸಳು ಕರಿಬೇವು ಹಾಕ್ಬಿಡಿ ಅದಕ್ಕೆ ಒಗ್ಗರಣೆಗೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಾನು ಕಾಶ್ಮೀರ್ ಚಿಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಕಲರ್ಗೋಸ್ಕರ. ಸ್ವಲ್ಪನೇ, ಸ್ವಲ್ಪ ಜಾಸ್ತಿ ಬೇಡ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಗಾರ್ನಿಷ್ಗೋಸ್ಕರ ಅಂದ್ರೆ ಓಕೆ, ಏನು ತಪ್ಪಾಗಲ್ಲ. ನೋಡಿ ಈಗ ಇದೆಲ್ಲ ಕುಕ್ ಆಗೋದು ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗೂ ಬಂದಿದೆ, ಕಲರು ಚೆನ್ನಾಗಿದೆ. ಇನ್ನೂ ಸ್ವಲ್ಪ ರೆಡ್ ಆಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ ನಾನು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕಿದ್ದು ಒಗ್ಗರಣೆಲಿ. ಇವಾಗ ಒಗ್ಗರಣೆ ಮಿಕ್ಸ್ ಮಾಡೋಣ ಇದಕ್ಕೆ. ನೋಡಿ ಬೆಳ್ಳುಳ್ಳಿ ವಾಸನೆ ಘಮ್ ಅಂತ ಇದೆ, ಸರಿನಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗ್ ಬರ್ತಾ ಇದೆ ನೋಡಿ ಪಾಲಕ್ ಗೊಜ್ಜು. ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಸರಿನಾ? ಒಂದ್ಸತಿ ಟ್ರೈ ಮಾಡಿ ಮನೇಲಿ. ಬಿಸಿ ಅನ್ನಕ್ಕೂ, ಚಪಾತಿಗೂ, ಪೂರಿಗೂ, ದೋಸೆಗಂತೂ ನಂಬರ್ 1 ಕಾಂಬಿನೇಷನ್, ಸರಿನಾ? ನೋಡಿ ಹೀಗಿದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹೇಳಿ. ಆಮೇಲೆ ನಿಮಗೆ ಯಾವ ಅಡುಗೆ ಬೇಕು ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ತಿಳಿಸಿ. ಆಮೇಲೆ ನನಗೆ ನಿಮಗೆ ಕನ್ನಡ ಬರಲ್ಲ ಅಂದರೆ ನೀವು ಹಿಂದಿಲಿ ನನಗೆ ವಾಯ್ಸ್ ಓವರ್ ಕೊಡೋಕ್ಕೂ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ನಿಮ್ಗೆ ಹಿಂದಿಲೂ ನಿಮ್ಗೆ ವಾಯ್ಸ್ ಓವರ್ ಕೊಡ್ತೀನಿ, ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.